ವೆಲ್ಕಮ್ ಬ್ಯಾಕ್ ಟು ರಂಜನ್ ಯೂಟ್ಯೂಬ್ ಚಾನಲ್ ಗೈಸ್. ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಸ್ಟೋರಿ ಟೆಲ್ಲಿಂಗ್ ವಿಡಿಯೋ ಅಥವಾ ಮೋಟಿವೇಶ್ನಲ್ ವಿಡಿಯೋದಲ್ಲಿ ಫೋಟೋಸ್ನ ಹಾಕಿಬಿಟ್ಟು ಜಸ್ಟ್ ನಿಮ್ಮ ವಾಯ್ಸ್ ಓವರ್ ಕೊಟ್ಟು ಯಾವ ರೀತಿಯಾಗಿ ವಿಡಿಯೋ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇಲ್ಲಿ ಸ್ಕ್ರಿಪ್ಟ್ನ ನೀವು AI ಇಂದ ಜನ್ರೇಟ್ ಮಾಡಿಕೊಂಡು ಇಮೇಜಸ್ನ ಕೂಡ AI ಇಂದ ಜನ್ರೇಟ್ ಮಾಡಿಕೊಂಡು ವಿಡಿಯೋ ಮಾಡ್ತೀರಾ. ಬಟ್ ನಿಮ್ಮ ವಾಯ್ಸ್ ಓವರ್ ಒಂದನ್ನು ಕೊಡ್ತೀರಾ. ಯಾಕೆ ಅಂತ ಅಂದರೆ ಇದು AI ಇಂದನೇ ವಾಯ್ಸ್ನ ಕೂಡ ಕೊಡ್ಬೋದು, ಬಟ್ ಅದು ಮಾನಿಟೈಸೇಷನ್ಗೆ ತೊಂದರೆ ಆಗ್ಬೋದು. ಹಾಗಾಗಿ ನಾವು ರಿಸ್ಕ್ನ ತೊಗೊಳ್ಳೋದು ಬೇಡ. ನಿಮ್ಮ ವಾಯ್ಸ್ ಓವರ್ನೇ ಕೊಟ್ಬಿಟ್ಟು ಆರಾಮಾಗಿ ವಿಡಿಯೋನ ಕ್ರಿಯೇಟ್ ಮಾಡ್ಬೋದು. ಆಗ ವಿಡಿಯೋದಲ್ಲಿ ನಿಮ್ಮ ಎಫರ್ಟ್ ಇದ್ದಾಗ ಮಾನಿಟೈಸೇಷನ್ಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗೋದಿಲ್ಲ. ಹಾಗಾಗಿ AI ಇಂದ ಸ್ಕ್ರಿಪ್ಟ್ನ ತೊಗೊಂಡು ಹಾಗೆ ಇಮೇಜಸ್ನ ತೊಗೊಂಡು ಯಾವ ರೀತಿ ಸ್ಟೋರಿ ಟೆಲ್ಲಿಂಗ್ ವೀಡಿಯೋಸ್ ಅಥವಾ ಮೋಟಿವೇಶ್ನಲ್ ವೀಡಿಯೋಸ್ನ ಮಾಡ್ಬೋದು ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ, ಕಂಪ್ಲೀಟಾಗಿ ನೋಡಿ. ಆದಷ್ಟು ನಿಮ್ಮದೇ ವಾಯ್ಸ್ ಓವರ್ ಕೊಡಿ. ಇಲ್ಲ ಅಂತಂದರೆ AIದು ಕೂಡ ವಾಯ್ಸ್ ಓವರ್ ಕೊಡ್ಬೋದು. ಯಾವ ರೀತಿಯಾಗಿ ಕೊಡಬೇಕು ಅನ್ನೋದನ್ನು ನಾನು AI ಇಂದ ವಾಯ್ಸ್ ಓವರ್ ಕೊಡೋದನ್ನು ಈ ವಿಡಿಯೋದಲ್ಲಿ ತೋರಿಸಿಲ್ಲ. ನಿಮಗೆ ಬೇಕು ಅಂತಂದರೆ ಕಮೆಂಟ್ ಮಾಡಿ, ನಾನು ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಓಕೆನಾ? ಸೊ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿದೆ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ ಗೈಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಚಾಟ್ GPT ಅನ್ನೋ ಒಂದು ಅಪ್ಲಿಕೇಶನ್ ಇದೆ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿಕೊಂಡು ಈಗ ಇಲ್ಲಿ ಪ್ಲಸ್ ಮಾರ್ಕ್ ಬಂದುಬಿಟ್ಟು ಆಸ್ಕ್ ಚಾಟ್ GPT ಅಂತ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ನಿಮಗೆ ಯಾವ ಥರ ಸ್ಟೋರಿ ಬೇಕು ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ನಾನಿಲ್ಲಿ ಒಂದು ಬಡ ನಾಯಿ ಕತೆ, 1 ನಿಮಿಷದ ಕತೆ ಕನ್ನಡದಲ್ಲಿ ಬರೆದು ಕೊಡಿ ಅಂತ ಹೇಳ್ಬಿಟ್ಟು ಟೈಪ್ ಮಾಡಿ ಸೆಂಡ್ ಮಾಡಿದ್ದೀನಿ. ಸೊ ಈಗ ಒಂದು ಸ್ಟೋರಿ ಅದು ರೆಡಿ ಮಾಡಿ ಕೊಡುತ್ತೆ. ಓಕೆನಾ? ನೋಡ್ಬೋದು ನೀವಿಲ್ಲಿ. ಒಮ್ಮೆ ಒಂದು ಸಣ್ಣ ಹಳ್ಳಿಯಲ್ಲಿ ಒಂದು ಬಡ ನಾಯಿ ಇತ್ತು. ಈ ಥರ ಒಂದು ಸ್ಟೋರಿ ರೆಡಿ ಆಗಿದೆ. ಇದು 1 ಮಿನಿಟ್ದು. ನಿಮಗೆ 30 ಸೆಕೆಂಡ್ದು ಬೇಕು ಅಂತಂದರೂ ಕೂಡ ಅಲ್ಲಿ ಮೆನ್ಷನ್ ಮಾಡ್ಬೋದು. ಇಲ್ಲ 200 ವರ್ಡ್ಸು ಈ ಥರ ಎಲ್ಲ ಮೆನ್ಷನ್ ಮಾಡಿಬಿಟ್ಟು ಸ್ಟೋರಿನ ನೀವು ತೊಗೊಳ್ಬೋದು. ನೀವು ಎಷ್ಟು ಚೆನ್ನಾಗಿ ಡಿಸ್ಕ್ರೈಬ್ ಮಾಡ್ತೀರ ನೋಡಿ, ಅಷ್ಟು ಚೆನ್ನಾಗಿ, ಅಷ್ಟು ಪರ್ಟಿಕ್ಯುಲರಾಗಿ ನಿಮ್ಮ ಸ್ಟೋರಿ ರೆಡಿ ಆಗುತ್ತೆ. ಓಕೆನಾ? ಇಷ್ಟೇ ಸಿಂಪಲ್ಲಾಗಿ ನೀವು ಸ್ಟೋರಿನ ರೆಡಿ ಮಾಡ್ಕೊಳ್ಬೋದು. ನೆಕ್ಸ್ಟು ಇದಕ್ಕೆ ನಾವು ಇಮೇಜಸ್ನ ಕ್ರಿಯೇಟ್ ಮಾಡೋದಕ್ಕೆ ಪ್ರಾಂಪ್ಟ್ ಬೇಕಲ್ವಾ, ಅದನ್ನು ಕೂಡ ಇಲ್ಲಿ ಸೆಂಡ್ ಮಾಡಬೇಕಾಗುತ್ತೆ. ಈ ಕಥೆಯ ಸೀನ್ ಬೈ ಸೀನ್ 3D ಕಾರ್ಟೂನ್ ಆ್ಯನಿಮೇಷನ್ ಪ್ರಾಂಪ್ಟ್ ಬರೆದು ಕೊಡಿ ಇಂಗ್ಲೀಷ್ನಲ್ಲಿ ಅಂತ ಹೇಳ್ಬಿಟ್ಟು ನಾನು ಸೆಂಡ್ ಮಾಡ್ತೀನಿ. ಇಲ್ಲಿ ಬ್ಲ್ಯಾಕ್ ಆರೋ ಮಾರ್ಕ್ ಇದೆಯಲ್ಲ, ಅದನ್ನು ಪ್ರೆಸ್ ಮಾಡಿದ್ರೆ ಸೆಂಡ್ ಆಗುತ್ತೆ. ಈಗ ಪ್ರಾಂಪ್ಟ್ಗಳು ರೆಡಿ ಆಗುತ್ತೆ. ನೋಡ್ಬೋದು, ಸೀನ್ ಬೈ ಸೀನ್ ರೆಡಿ ಆಗುತ್ತೆ. ಸೊ ನಿಮಗೆ ಒಂದು 5 ಪ್ರಾಂಪ್ಟ್ ಅಷ್ಟೇ ಬೇಕು ಅಂತ ಅಂದರೆ ಜಸ್ಟ್ 5 ಸೀನ್ಸ್ ಅಂತ ಹೇಳ್ಬಿಟ್ಟು ನೀವು ಸೆಂಡ್ ಮಾಡ್ಬೋದು. ಓಕೆನಾ? ನೋಡಿ, ಈ ಥರ ನೀವು ಸೆಂಡ್ ಮಾಡ್ಬೋದು. ನಾನು 3D ಕಾರ್ಟೂನ್ ಆ್ಯನಿಮೇಷನ್ ಇಮೇಜಸ್ ಬೇಕು ಅಂತ ಹೇಳ್ಬಿಟ್ಟು ಸೆಂಡ್ ಮಾಡಿದ್ದೀನಿ. ನೀವು ರಿಯಲಿಸ್ಟಿಕ್ ಇಮೇಜ್ ಬೇಕು ಅಂದರೆ ರಿಯಲಿಸ್ಟಿಕ್ ಅಂತ ಸೆಂಡ್ ಮಾಡ್ಬೋದು. ಓಕೆನಾ? ಸೊ ನಿಮಗೆ ಯಾವ ಥರ ಬೇಕೋ ಆ ಥರ ಸೆಂಡ್ ಮಾಡ್ಕೊಳ್ಳಿ. ಈಗ ಪ್ರಾಂಪ್ಟ್ಗಳು ರೆಡಿ ಆಗಿದೆ. ಈಗ ನಾನು ಈ ಪ್ರಾಂಪ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅದ್ರ ಮೇಲೆ ಪ್ರೆಸ್ ಮಾಡಿಬಿಟ್ಟು ಸೆಲೆಕ್ಟ್ ಟೆಕ್ಸ್ಟ್ ಮೇಲೆ ಪ್ರೆಸ್ ಮಾಡಿ ನೋಡಿ, ಈ ಥರ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ನಾನು ಟೆಕ್ಸ್ಟ್ನ. ಸೊ ಪ್ರಾಂಪ್ಟ್ ಅನ್ನೋದನ್ನು ಬಿಟ್ಟು ಕೆಳಗಡೆ ಇರೋವಂಥ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದೊಂದೇ ಪ್ರಾಂಪ್ಟ್ನ ಕಾಪಿ ಮಾಡ್ಕೊಳ್ಳಿ. ಈಗ ಸೆಲೆಕ್ಟ್ ಮಾಡಿದ್ದೀನಿ ಟೆಕ್ಸ್ಟು. ನೆಕ್ಸ್ಟು ಕಾಪಿ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈಗ ಬ್ಯಾಕಿಗೆ ಬರ್ತೀನಿ. ನನ್ನ ವಾಟ್ಸಪ್ಪಲ್ಲಿ ಓಪನ್ ಮಾಡ್ಕೊತೀನಿ. ಮೆಟಾ AI ಅನ್ನೋ ನ್ಯೂ ಫ್ಯೂಚರ್ ಬಂದಿದೆ. ನೀವು ವಾಟ್ಸಪ್ನ ಅಪ್ಡೇಟ್ ಮಾಡಿದರೆ ಈ ಫ್ಯೂಚರ್ ಇರುತ್ತೆ. ಇಲ್ಲ ಅಂತಂದರೆ ಗೂಗಲ್ ಹೋಗ್ಬಿಟ್ಟು ಮೆಟಾ AI ಅಂತ ಸರ್ಚ್ ಮಾಡಿ ಅದರದ್ದೇ ವೆಬ್ಸೈಟ್ ಸಿಗುತ್ತೆ. ಅಲ್ಲಿ ಕೂಡ ನೀವು ಇಮೇಜಸ್ನ ನೀವು ತಗೊಳ್ಬೋದು. ನಾನಿಲ್ಲಿ ಕಾಪಿ ಮಾಡಿರೋವಂಥ ಪ್ರಾಂಪ್ಟ್ನ ಪೇಸ್ಟ್ ಮಾಡಿಬಿಟ್ಟು ಇಮೇಜ್ನ ತೊಗೊಂಡಿದ್ದೀನಿ. ಓಕೆನಾ? ಈ ಥರ ಒಂದು ಇಮೇಜ್ನ ವಾಟ್ಸಪ್ಪು ನಮಗೆ ಕಳಿಸುತ್ತೆ. ಓಕೆನಾ? ಇದು ಮೆಟಾ AI ಅನ್ನೋ ವೆಬ್ಸೈಟಿಂದ ಬರೋ ಅಂಥದ್ದು. ನೆಕ್ಸ್ಟು ಅದೇ ಥರ ಸೆಕೆಂಡ್ ಪ್ರಾಂಪ್ಟ್ನು ಕೂಡ ಕಾಪಿ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ, ಈಗ ಸೀನ್ 2 ಅಂತ ಇದೆಯಲ್ಲ, ಸೆಕೆಂಡ್ ಪ್ರಾಂಪ್ಟ್ನ ಕಾಪಿ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಮಾಡಿಬಿಟ್ಟು ಕಾಪಿ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಅದನ್ನು ಮಿನಿಮೈಸ್ ಮಾಡಿ ವಾಟ್ಸಪ್ಪಿಗೆ ಬಂದುಬಿಟ್ಟು ಮೆಟಾ AI ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಇಲ್ಲಿ ಪ್ರಾಂಪ್ಟ್ನ ಪೇಸ್ಟ್ ಮಾಡಬೇಕಾಗುತ್ತೆ. ನಿಮ್ಮ ವಾಟ್ಸಪ್ನ ಅಪ್ಡೇಟ್ ಮಾಡಿ ಈ ಒಂದು ಫ್ಯೂಚರ್ ಬರುತ್ತೆ. ಇದನ್ನು ನಾನು ಹೇಳಿದ್ನಲ್ಲ, ಗೂಗಲಲ್ಲಿ ಮೆಟಾ AI ಅಂತ ಸರ್ಚ್ ಮಾಡಿಬಿಟ್ಟು ಅಲ್ಲಿ ನೀವು ಲಾಗಿನ್ ಆಗಬೇಕಾಗುತ್ತೆ. ನೋಡಿ, ಇನ್ನೊಂದು ಇಮೇಜು ಕ್ರಿಯೇಟ್ ಆಗುತ್ತೆ. ಈ ಥರ ನೀವು ಸೀನ್ ಬೈ ಸೀನ್ ಕ್ರಿಯೇಟ್ ಮಾಡ್ಕೊಳ್ಬೇಕಾಗುತ್ತೆ. ನೀವು ನೋಡ್ಬೋದು ಇಲ್ಲಿ ಕಲ್ಲು ಎಸಿತಿರೋದಿಲ್ಲ. ಇಲ್ಲಿ ಸೆಕೆಂಡ್ ಪಿಕ್ಚರಲ್ಲಿ ಕಲ್ಲು ಎಸೆಯೋ ಥರ
ಇಮೇಜು ಕ್ರಿಯೇಟ್ ಆಗಿದೆ. ಓಕೆನಾ, ಆ ಪ್ರಾಂಪ್ಟ್ ಇರೋದು ಅದೇ ಥರ ಇಮೇಜು ಕ್ರಿಯೇಟ್ ಆಗಿದೆ. ಅದೇ ಥರ ಥರ್ಡ್ ಒನ್ ತೋರಿಸ್ತೀನಿ, ಅದು ಡಿಫ್ರೆಂಟಾಗಿ ಬರುತ್ತೆ. ಯಾಕೆಂತಂದರೆ ಇದು ಡಿಫ್ರೆಂಟ್ ಪ್ರಾಂಪ್ಟು, ಹಾಗಾಗಿ ಡಿಫ್ರೆಂಟಾಗಿ ಬರುತ್ತೆ. ತೋರಿಸ್ತೀನಿ ನಾನಿವಾಗ. ಮತ್ತೆ ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಓಕೆನಾ, ನಿಮಗೆ ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿದಾಗ 3-4 ಇಮೇಜ್ ಬರುತ್ತೆ. ಓಕೆನಾ, ಸೊ ಅಲ್ಲಿ ನಿಮಗೆ ಚಾಯ್ಸಸ್ ಜಾಸ್ತಿ ಇರುತ್ತೆ. ನೀವು ಇದು ಇನ್ಸ್ಟಾಗ್ರಾಮು ಮತ್ತು ವಾಟ್ಸಪ್ಪಲ್ಲೆಲ್ಲ ಬರುತ್ತಲ್ಲ, ಅದೇ ಮೆಟಾ ಐನೇ ಅಲ್ಲಿ ವೆಬ್ಸೈಟ್ ಇರೋ ಅಂಥದ್ದು. ನೋಡಿ, ಇದು ಡಿಫ್ರೆಂಟ್ ಆ್ಯನಿಮೇಷನಲ್ಲಿ ಬಂದಿದೆ. ಈ ಥರ ನೀವು ಪ್ರತಿಯೊಂದು ಸೀನ್ಗೂ ಕೂಡ ಪಿಕ್ಚರ್ನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ವಿಡಿಯೋ ಲೆಂತಿ ಆಗುತ್ತೆ. ಸೊ ನಾನು ರೆಡಿ ಮಾಡಿದ್ದೀನಿ, ಬಟ್ ಇಷ್ಟಕ್ಕೆ ಸ್ಟಾಪ್ ಮಾಡಿದ್ದೀನಿ. ಯಾವ ಥರ ನೀವು ಪಿಕ್ಚರ್ನ ರೆಡಿ ಮಾಡ್ಕೊಳೋದು ಅನ್ನೋದು ಗೊತ್ತಾಯ್ತಲ್ಲ. ಈಗ ಇನ್ಶಾರ್ಟ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊತಾ ಇದ್ದೀನಿ. ಸೊ ಸ್ಟೋರಿ ಕ್ರಿಯೇಟ್ ಆಯಿತು, ಪ್ರಾಂಪ್ಟ್ ರೆಡಿ ಆಯಿತು, ಅದೇ ಥರ ಇಮೇಜಸ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ನ್ಯೂ ಮೇಲೆ ಕ್ಲಿಕ್ ಮಾಡಿದ್ದಾದಮೇಲೆ ಇಲ್ಲಿ ಫೋಟೋಸ್ನೆಲ್ಲ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಓಕೆನಾ, ಈಗ ಫೋಟೋಸ್ನೆಲ್ಲನೂ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳೋಣ. ನೋಡ್ಬೋದು ನೀವು ಆ ಸ್ಕ್ರೀನ್ ಏನಿದೆ ಇದು 16:9 ಇರೋದ್ರಿಂದ ಆ ಸ್ಕ್ರೀನಿಗೆ ಕರೆಕ್ಟಾಗಿ ಕೂತಿಲ್ಲ. ಸೊ ನಾವು ಇದನ್ನು ಎಡಿಟ್ ಮಾಡ್ಕೊಳ್ಬೇಕಾಗುತ್ತೆ. ಈ ಫೋಟೋಸ್ ಏನಿದೆ ಅದನ್ನು ನೀಟಾಗಿ ಸೈಜಿಗೆ ತಕ್ಕಂತೆ ರೆಡಿ ಮಾಡ್ಕೊಳ್ಬೇಕು, ಯೂಟ್ಯೂಬ್ ಸ್ಕ್ರೀನಿಗೆ ಕೂತ್ಕೊಳ್ಳೋ ಥರ. ಹಾಗಾಗಿ ಈಗ ನಾವು ಪಿಕ್ಸೆಲ್ ಲ್ಯಾಬ್ ಅಪ್ಲಿಕೇಶನ್ಗೆ ಹೋಗೋಣ. ಸೊ ಪಿಕ್ಸೆಲ್ ಲ್ಯಾಬಿಗೆ ಹೋಗ್ಬಿಟ್ಟು ಈ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡೋಣ. ಫಸ್ಟು ಈ ಸೈಜ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಸ್ಟಮ್ ಮೇಲೆ ಕ್ಲಿಕ್ ಮಾಡಿ ಯೂಟ್ಯೂಬ್ ಥಂಬ್ನೈಲ್ ಅಂತ ಕ್ಲಿಕ್ ಮಾಡಿ ಓಕೆ ಕೊಡಿ. ಇಲ್ಲಿ ಇದು ನ್ಯೂ ಟೆಕ್ಸ್ಟ್ನ ಡಿಲೀಟ್ ಮಾಡಿಬಿಟ್ಟು ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಗ್ಯಾಲ್ರಿಗೆ ಹೋಗ್ಬಿಟ್ಟು ಪಿಕ್ಚರ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಈಗ ನಾನು ಈ ಕ್ರಿಯೇಟ್ ಮಾಡಿರೋಂಥ ಅಷ್ಟು ಇಮೇಜಸ್ನ ಅಂದರೆ ಒಂದೊಂದೇ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಈಗ ಒಂದು ಇಮೇಜ್ನ ಸೆಲೆಕ್ಟ್ ಮಾಡಿ ತೋರಿಸ್ತೀನಿ ನಿಮಗೆ. ಈ ಥರ ಬರುತ್ತೆ. ಅದನ್ನು ನೀಟಾಗಿ ಡ್ರ್ಯಾಗ್ ಮಾಡಿಕೊಂಡು ಅದಕ್ಕೆ ನೀಟಾಗಿ ಸೆಟ್ ಮಾಡ್ಕೊಳ್ಬೇಕಾಗುತ್ತೆ. ಓಕೆನಾ, ಈ ಥರ ಫಿಕ್ಸ್ ಆಗೋ ಥರ, ಆ ಸ್ಕ್ರೀನಿಗೆ ಕರೆಕ್ಟಾಗಿ ಫಿಕ್ಸ್ ಆಗೋ ಥರ ನೀವು ಇಮೇಜ್ನ ಸೆಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಇದನ್ನು ಸೇವ್ ಮಾಡ್ಕೊಳ್ಬೇಕು. ಇಷ್ಟು ಆದಮೇಲೆ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೇವ್ ಟು ಗ್ಯಾಲ್ರಿ ಮೇಲೆ ಕ್ಲಿಕ್ ಮಾಡಿ ಇದು ಗ್ಯಾಲರಿನಲ್ಲಿ ಸೇವ್ ಆಗಿರುತ್ತೆ. ಸೊ ಇದೇ ಥರ ನೀವು ಪ್ರತಿಯೊಂದು ಇಮೇಜ್ನೂ ಕೂಡ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಈಗ ಇನ್ನೊಂದನ್ನು ತೋರಿಸ್ತೀನಿ, ಸೆಕೆಂಡ್ ಇಮೇಜು, ಅದು ಅಷ್ಟೇ ಸೇಮು. ಈಗ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಕ್ಲಿಕ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಓಕೆನಾ, ಈ ಥರ ಇಮೇಜಸ್ನ ರೆಡಿ ಮಾಡ್ಕೊಳ್ಬೇಕು. ಸೊ ಈಗ ನಾನು 3 ಇಮೇಜ್ನ ರೆಡಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಮಿಕ್ಕಿರೋದಿಲ್ಲ ಅದೇ ಥರ ನಿಮಗೆ ತೋರಿಸ್ತೀನಿ, ನಿಮಗೆ ಅರ್ಥ ಆಗಲಿ ಅಂತ. ಈಗ ಇಮೇಜಸ್ನೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ನೀವು ಎಷ್ಟು ನೀಟಾಗಿ ಇನ್ಶಾರ್ಟಲ್ಲಿ ಕೂತಿದೆ ಅಂತ ಹೇಳ್ಬಿಟ್ಟು. ಈ ಥರ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಓಕೆನಾ, ಸೊ ಇಷ್ಟು ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ನೀವು ಅಂತ ಅಂದರೆ, ಈಗ ಸ್ಟೋರಿನ ಹೇಳ್ಬೇಕಲ್ವ. ಸೊ PIP ಮೇಲೆ ಕ್ಲಿಕ್ ಮಾಡಿಕೊಂಡು ChatGPTಗೆ ಹೋಗ್ಬಿಟ್ಟು ಆ ಸ್ಟೋರಿ ಏನಿದೆ ಅದು ನನಗೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಸ್ಕ್ರೀನ್ಶಾಟ್ ತೊಗೊಂಡ್ಬಿಟ್ಟು ಅದು ಗ್ಯಾಲ್ರಿಗೆ ಸೇವ್ ಆಗಿರುತ್ತೆ. ಓಕೆನಾ, ಈಗ ಇನ್ಶಾರ್ಟ್ ಅಪ್ಲಿಕೇಶನ್ಗೆ ಬಂದುಬಿಟ್ಟು PIP ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೀವು PIP ಮೇಲೆ ಕ್ಲಿಕ್ ಮಾಡಿ ನೋಡಿ, ಇಲ್ಲಿ PIPನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನೀವು ಸ್ಕ್ರೀನ್ಶಾಟ್ ತೆಗ್ದಿರೋ ಅಂಥ ಇಮೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಅದು ನೀಟಾಗಿ ಕಾಣಿಸ್ಬೇಕು, ಆ ಥರ ಸೆಟ್ ಮಾಡ್ಕೊಳ್ಳಿ. ಸೊ ಓದಬೇಕಲ್ವ ನೀವು, ಈ ಬಯೇಟ್ ಮಾಡೋ ಅವಶ್ಯಕತೆ ಎಲ್ಲ ಇಲ್ಲ. ಸ್ಟೋರಿ ಟೆಲ್ಲಿಂಗಲ್ಲಿ ಈ ಥರ ಸೆಟ್ ಮಾಡ್ಕೊಂಬಿಟ್ಟು ಅದನ್ನು ಓದ್ತಾ ಹೋಗಿ, ನಿಮ್ಮ ಟೋನು ಎಲ್ಲ ಚೇಂಜ್ ಮಾಡಿಕೊಂಡು ನೀಟಾಗಿ ಅರ್ಥ ಆಗೋ ಥರ ಓದ್ತಾ ಹೋಗಬೇಕಾಗುತ್ತೆ. ಸೊ ಇದನ್ನು ನಾವೇನು ಸೆಲೆಕ್ಟ್ ಮಾಡಿದ್ದೀವಿ ಸ್ಟೋರಿನ ಫುಲ್ಲು ಲಾಸ್ಟ್ವರೆಗೂ ಡ್ರ್ಯಾಗ್ ಮಾಡ್ಕೊತಾ ಹೋಗಿ. ಯಾಕೆ ಅಂತಂದರೆ ನೀವು ಎಲ್ಲಿವರೆಗೂ ಇಮೇಜಸ್ನ ಹಾಕಿರ್ತೀರ ಅಲ್ಲಿವರೆಗೂ ನೀವು ಸ್ಟೋರಿನ ಓದಬೇಕಾಗುತ್ತಲ್ವ, ಹಾಗಾಗಿ ಡ್ರ್ಯಾಗ್ ಮಾಡ್ಕೊತಾ ಹೋಗಿ. ಓಕೆನಾ, ಈಗ ತೋರಿಸ್ತೀನಿ ನೋಡಿ, ಈ ಥರ ಬರುತ್ತೆ. ನಾನು ಪ್ಲೇ ಮಾಡಿ ತೋರಿಸ್ತೀನಿ. ಇದೇ ಥರ ಪೂರ್ತಿ ವಿಡಿಯೋ ಮುಗಿಯೋವರೆಗೂ ನಿಮಗೆ ಕಾಣಿಸುತ್ತೆ. ನೀವಿಲ್ಲಿ ಓದ್ತಾ ಹೋಗ್ಬೋದು ನೀಟಾಗಿ. ಓಕೆನಾ, ಸೊ ಇಮೇಜ್ದು ಡ್ಯುರೇಷನ್ ಏನಾದರೂ ನಿಮಗೆ ಜಾಸ್ತಿ ಬೇಕು ಅಂದರೆ ನೀವು ಓದ್ತಾ ಇರ್ತೀರಲ್ವ, ಅದನ್ನು ಫಸ್ಟು ಪೂರ್ತಿ ಆಡಿಯೋನ ಕೊಟ್ಬಿಡಿ, ವಾಯ್ಸ್ ಓವರ್ ಕೊಟ್ಬಿಡಿ. ಅದನ್ನು ನೋಡಿಕೊಂಡು ಆಡಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟು ಇಲ್ಲಿ ಇಮೇಜಸ್ನ ಆ ವಾಯ್ಸಿಗೆ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿಕೊಡಿ. ಡ್ಯುರೇಷನ್ ಅಂದರೆ ಲೆಂತ್ ಜಾಸ್ತಿ ಬೇಕು ಅಂದರೆ ಡ್ಯುರೇಷನ್ನ ಜಾಸ್ತಿ ಕೊಡಿ, ಇಲ್ಲ ಅಂತಂದರೆ ಸ್ಪ್ಲಿಟ್ ಮಾಡ್ಕೊಳ್ಬೇಕಾಗುತ್ತೆ ಇಮೇಜ್ನ. ಆ ರೀತಿಯಾಗಿ ಸೆಟ್ ಮಾಡ್ಕೊಳ್ಬೇಕು. ಸೊ ನಾನಿಲ್ಲಿ ವಿಡಿಯೋ ಲೆಂತಿ ಆಗುತ್ತೆ ಅಂತ ಅದನ್ನೆಲ್ಲ ತೋರಿಸ್ತಾ ಇಲ್ಲ. ಓಕೆನಾ, ನಿಮ್ಗೆ ಏನಾದರೂ ಕನ್ಫ್ಯೂಷನ್
ಕನ್ಫ್ಯೂಷನ್ ಆಗ್ತಾಯಿದೆ ಎಡಿಟ್ ಮಾಡೋದಕ್ಕೆ ಅಂತ ಅಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ನಾನು ನೀಟಾಗಿ ಎಡಿಟಿಂಗ್ನ ತೋರಿಸ್ತೀನಿ. ನಾನು ಇನ್ಶಾರ್ಟ್ ಅಲ್ಲಿ ಯಾವ ರೀತಿಯಾಗಿ ಎಡಿಟ್ ಮಾಡಬೇಕು ಅಂತ ಈಗಾಗಲೇ ಒಂದು ವಿಡಿಯೋ ಹಾಕಿದ್ದೀನಿ, ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಓಕೆನಾ? ಸೊ ಇಷ್ಟೇ, ನೀಟಾಗಿ ನೀವು ಸ್ಟೋರಿ ಟೆಲ್ಲಿಂಗ್ ವೀಡಿಯೋನ ಈ ರೀತಿಯಾಗಿ ಮಾಡ್ಕೊಳ್ಬೋದು. ಏನಿಲ್ಲ, ನೀವು ವಾಯ್ಸ್ ಓವರ್ ಕೊಡ್ತಿರಲ್ಲ ಅದಕ್ಕೆ ಕರೆಕ್ಟಾಗಿ ಇಮೇಜ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಷ್ಟೇ. ಆಡಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡು ವಾಯ್ಸ್ ಓವರ್ನ ಕೊಡಬೇಕಾಗುತ್ತೆ ನೀವು. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಈಸಿಯಾಗಿ ನೀವು ಎಡಿಟ್ ಮಾಡ್ಕೊಳ್ಬೋದು. ಪೂರ್ತಿಯಾಗಿ ವಾಯ್ಸ್ ಓವರ್ ಕೊಟ್ಟಿದ್ದಾದಮೇಲೆ ನೀವು PIP ಮೇಲೆ ಮತ್ತೆ ಕ್ಲಿಕ್ ಮಾಡಿಬಿಟ್ಟು ಆ ಒಂದು ಟೆಕ್ಸ್ಟ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಡಿಲೀಟ್ ಮಾಡಬೇಕಾಗುತ್ತೆ. ಆವಾಗ ಪಿಕ್ಚರ್ಸ್ ಅಷ್ಟೇ ನೀಟಾಗಿ ಬರುತ್ತೆ, ನಿಮ್ಮ ವಾಯ್ಸ್ ಓವರ್ ಬಂದಿರುತ್ತೆ. ಓಕೆನಾ? ನೀವೇನು ಸ್ಕ್ರೀನ್ಶಾಟ್ ಹಾಕಿರ್ತೀರ ಅದು ಕಾಣಿಸೋದಿಲ್ಲ, ನೀಟಾಗಿ ಪ್ರೊಫೆಷ್ನಲ್ ಆಗಿ ನಿಮ್ಮ ವಿಡಿಯೋ ಬರುತ್ತೆ. ಓಕೆನಾ? ಸೊ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋಸ್ ಬೇಕು ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಯಾವ ಥರ ವೀಡಿಯೋಸ್ ಬೇಕು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ನಾನು ಅದೇ ಥರ ವೀಡಿಯೋಸ್ನ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗೈಸ್. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.